ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರಗಿ ಸಿಸಿಬಿ ಕಚೇರಿಯತ್ತ ಹೊರಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಕ್ರೈಮ್ ಬ್ರಾಂಚ್ ಪೊಲೀಸರು ಸಂಬರಗಿ ಅವರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು. ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಾಗ ಪ್ರಶಾಂತ್ ಸಂಬರಗಿ 2019 ಜೂನ್ 8, 9, 10ನೇ ತಾರೀಖಿನ ದಿನ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಅವರು ಶ್ರೀಲಂಕಾದ ರಾಜಧಾನಿ ಕೊಲಂಬೋದ ಬ್ಯಾಲೀಸ್ ಅನ್ನುವ ಕೆಸಿನೋದಲ್ಲಿ ಇದ್ದರು. ಆವತ್ತು ಸಂಜನಾ ಕೂಡ ಅಲ್ಲಿ ಹಾಜರಿದ್ದರು ಅನ್ನುವ ಮಾತನ್ನು ಹೇಳುವ ಮೂಲಕ ಆರಂಭಗೊಂಡಂಥ ಈ ವಾದ ಪ್ರತಿವಾದ ಆರೋಪ ಪ್ರತ್ಯಾರೋಪಗಳ ಸರಣಿ ಈಗ ಪ್ರಶಾಂತ್ ಸಂಬರಗಿ ಅವರಿಗೆ ಸಿಸಿಬಿ ನೋಟಿಸ್ ಕೊಡುವ ತನಕ ಬಂದು ನಿಂತಿದೆ. ವಿಚಾರಣೆಗೆ ಹೊರಡೋದಕ್ಕಿಂತ ಮುಂಚೆ ಪ್ರಶಾಂತ್ ಸಂಬರಗಿ ಡ್ರಗ್ ಮಾಫಿಯಾದ ಇಂಚಿಂಚು ಮಾಹಿತಿ ಕೊಡ್ತೀನಿ ಅನ್ನುವ ಮಾತನ್ನು ಹೇಳಿದ್ರು. ಡ್ರಗ್ ಮಾಫಿಯಾದ ಜೊತೆ ತಮ್ಮ ಸಂಪರ್ಕವನ್ನು ಸಾಬೀತುಪಡಿಸಿದ್ರೆ ನನ್ನ ಆಸ್ತಿಯನ್ನೆಲ್ಲ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಈಗ ಪ್ರಶಾಂತ್ ಸಂಬರಗಿ ಜಮೀರ್ ಅವರ ಆಸ್ತಿಯನ್ನು ಸರ್ಕಾರಕ್ಕೆ ಕೊಡಿಸ್ತೀನಿ ಅಂತಿದ್ದಾರೆ. ಕೇಳ್ಕೊಂತಾ ಇದ್ದೀನಿ 200% ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಅದಲ್ಲಿ ನನ್ನ ಕೈವಾಡ ಇದೆ ಅಂತ ಸಾಬೀತಾದರೆ ನಾನು ಇರೋದು ಕರ್ನಾಟಕ ಆಸ್ತಿ ಎಲ್ಲ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ತನಿಖೆ ಆಗಲಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ. 200% ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಅದಲ್ಲಿ ನನ್ನ ಕೈವಾಡ ಇದೆ ಅಂತ ಸಾಬೀತಾದರೆ ನಾನು ಇರೋದು ಕರ್ನಾಟಕ ಆಸ್ತಿ ಎಲ್ಲ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ತನಿಖೆ ಈ ಸತ್ಯದಿಂದ ಇವತ್ತು ಸತ್ಯಕ್ಕೆ ಒಂದು ದೀಪ ಬೆಳಗ್ತಾ ಇದೀವಿ. ಸತ್ಯ ಇವತ್ತು ಹೊರಗೆ ಬರ್ತಾ ಇದೆ. ನಾನು ಏನಿಷ್ಟು ವರ್ಷ ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಆದಾಯನ ತರಿಸ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರ ಆಸ್ತಿನ ಸರ್ಕಾರಕ್ಕೆ ಕೊಟ್ಟಿಸ್ತಾ ಇದ್ದೀನಿ. ಇದು ಇದರಲ್ಲಿದೆ. ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಜಮೀರ್ ಅಹಮದ್ ಅವರು ಈ ತರ ಕಟ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಸಿಸಿಬಿ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಈ ಸತ್ಯದಿಂದ ಇವತ್ತು ಸತ್ಯಕ್ಕೆ ಒಂದು ದೀಪ ಬೆಳಗ್ತಾ ಇದೀವಿ. ಸತ್ಯ ಇವತ್ತು ಹೊರಗೆ ಬರ್ತಾ ಇದೆ. ನಾನು ಏನಿಷ್ಟು ವರ್ಷ ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಆದಾಯನ ತರಿಸ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರ ಆಸ್ತಿನ ಸರ್ಕಾರಕ್ಕೆ ಕೊಟ್ಟಿಸ್ತಾ ಇದ್ದೀನಿ. ಇದು ಇದರಲ್ಲಿದೆ. ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ. ಸ್ವತಃ ಪ್ರಶಾಂತ್ ಸಂಬರಗಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಬರಗಿ ಅವರೇ. ಸರ್ ಶುಭೋದಯ, ಗುಡ್ ಮಾರ್ನಿಂಗ್. ಏನ್ ರೀಚ್ ಆದ್ರೆ ಸಿಸಿಬಿಗೆ? ಸರ್ ಒಂದು 5 ನಿಮಿಷದಲ್ಲಿ ರೀಚ್ ಆಗ್ತೀನಿ ಸರ್. ಏನದು ಫೈಲ್, ಬ್ಲಾಕ್ ಕಲರ್ ಒಂದು ಫೈಲ್ ತೋರಿಸ್ತಾ ಇದ್ದೀರಿ. ಜಮೀರ್ ಅಹಮದ್ ಅವರ ಆಸ್ತಿ ಸರ್ಕಾರಕ್ಕೆ ಕೊಡಿಸ್ತೀನಿ ಅಂತೀರಿ. ಏನ್ ಅಷ್ಟು ದೊಡ್ಡ ಪ್ರೂಫ್ ಇದೆಯಾ ಅದರಲ್ಲಿ? ಸರ್ ಜೂನ್ 8, 9, 10, 2019 ನನ್ನ ವಾದಕ್ಕೆ ನಾನು ಏನು ಅವ್ರ ಬಗ್ಗೆ ಆಪಾದನೆ ಮಾಡಿದ್ದೀನಿ, ಅವರಲ್ಲಿ ಇದ್ರು ಅಂತ ಅವ್ರೇನು ಅದನ್ನ ತಳ್ಳಹಾಕ್ತಾ ಇದ್ದಾರೆ. ನಾನು ಅದನ್ನ ಆಸ್ತಿ ಬರ್ಕೊಡ್ತೀನಿ ಅಂತ. ಅಲ್ಲ, ಅದನ್ನ ತಳ್ಳಿ ಹಾಕಿಲ್ಲ ಅವರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅವರು ತಳ್ಳಿ ಹಾಕಿದ್ದಾರೆ ಸರ್. ಇಲ್ಲ 2010 ಅವ್ರು ಹೇಳೋದು ನಾನು ಸಂಜನಾ ಜೊತೆ ಸಂಪರ್ಕದಲ್ಲಿದ್ದೆ, ಒಂದೇ ಫ್ಲೈಟಲ್ಲಿ ಹೋಗಿದ್ದೆ ಅನ್ನೋದನ್ನ ಪ್ರೂವ್ ಮಾಡಿ, ಒಂದೇ ಹೋಟ್ಲಲ್ಲಿ ಇದ್ದೆ ಅನ್ನೋದನ್ನ ಪ್ರೂವ್ ಮಾಡಿ ಅಂತಾರೆ. ಸರ್ ಅದ್ರ ಬಗ್ಗೆ ನನ್ನ ವಾದ ಇಲ್ವೇ ಇಲ್ಲ ಸರ್. ನನ್ನ ವಾದ ಇರೋದು ಜೂನ್ 8, 9, 10 ಅವ್ರ ಕೆಸಿನೋದಲ್ಲಿ ಇದ್ರು ಅನ್ನೋದು ನನ್ನ ವಾದ ಇದೆ. ಆ ವಾದ ಏನಕ್ಕೆ ನಾನು ಮಂಡಿಸ್ತಾ ಇದ್ದೀನಿ ಅಂದ್ರೆ, ಈಗ ಏನು ಈ ಡ್ರಗ್ ಕೇಸಲ್ಲಿ ಶೇಖ್ ಫೈಜುಲ್ಲಾ ಬೇಕಾಗಿದ್ದಾನೆ, ಅಲ್ಲಿದ್ರು ಅವರು. ಅದ್ರ ಜೊತೆಗೂ ಶೇಖ್ ಫೈಜುಲ್ಲಾ ಇದ್ದ ಆ ಇವೆಂಟ್ ಅಲ್ಲಿ ಸಂಜನಾನೂ ಇದ್ಲು. ಸೊ ಇದೆಲ್ಲ 3 ಜನ ಇದ್ರು ಅನ್ನೋದನ್ನು ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ಬೇಕು ಅಂತ ಇದ್ದೀನಿ ಸರ್. ದಾಖಲೆ ಸಿಕ್ಕಿದೆ ನಿಮ್ಗೆ? ನನ್ನ ಹತ್ರ ದಾಖಲೆಗಳಿದೆ ಸರ್. ಇನ್ನ ಎಷ್ಟು ದಾಖಲೆ ಬೇಕಾದ್ರೂ ನಾನು ತರಿಸ್ತೇನೆ. ಆದ್ರೆ ಅವರ ಪೊಲೀಸರ ಸಹಕಾರ ಬೇಕು ನನಗೆ. ಹೇಗ್ ತೆಗಿಬಹುದು, ಯಾವ ದಿಕ್ಕಿನಲ್ಲಿ ಹೋದ್ರೆ ಸಿಗುತ್ತೆ ಅನ್ನೋದನ್ನ ನಾನು ಅಲ್ಲಿ ಮನದಟ್ಟು ಮಾಡ್ಕೊಡ್ತೀನಿ ಸರ್ ಪೊಲೀಸ್ಗೆ. ಇವತ್ತು ಪೊಲೀಸ್ಗೆ ಹೇಳ್ತೀರಿ ಯಾವ ದಿಕ್ಕಿನಲ್ಲಿ ಹೋದ್ರೆ ಇದನ್ನ ಪ್ರೂವ್ ಮಾಡೋದಕ್ಕೆ ದಾಖಲೆ ಸಿಗುತ್ತೆ ಅಂತ? ಹೌದು ಸರ್, ಹೌದು. ನನ್ನ ಹತ್ರ ಏನಿದೆ ಆ ಡಾಕ್ಯುಮೆಂಟ್ಸ್ ನಾನು ಇವತ್ತು ಕೊಡ್ತೇನೆ. ಓಕೆ. ಅದಾದ ನಂತರ ಯಾವ ದಿಕ್ಕಿನಲ್ಲಿ, ಯಾವ ಆಯಾಮದಲ್ಲಿ ಆಲ್ಟರ್ನೇಟಿವ್ ಥಿಂಕಿಂಗ್ ಅಥವಾ ಲ್ಯಾಟ್ರಲ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಿ, ಈ ದೃಷ್ಟಿಯಲ್ಲೂ ನೋಡಿ ಸರ್ ಹಿಂಗಿದೆ ಅಂತ. ಪಾಯಿಂಟ್ ಈಸ್ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುವ ಡ್ರಗ್ಸ್ ಸಂಬಂಧಿ ಪ್ರಕರಣದ ಆರೋಪಿಗಳಿಗೂ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಆತ್ಮೀಯ ಸಂಬಂಧ ಇದೆ. ದಟ್ ಈಸ್ ದ ಪಾಯಿಂಟ್ ಅಲ್ವಾ? ದಟ್ ಇಸ್ ದ ಪಾಯಿಂಟ್ ಸರ್. ದಟ್ ಇಸ್ ದ ಪಾಯಿಂಟ್. ಅಂಡ್ ಶೇಖ್ ಫೈಜುಲ್ಲಾ ಅವರ ಎಡಗೈ ಬಂಟಾನೋ ಬಲಗೈ ಬಂಟಾನೋ ಒಟ್ಟು ಬಂಟ ಸರ್ ಅವನು ಅಷ್ಟೇ. ಸರ್ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾನೆ, ನನ್ನ ಜೊತೆ ಯಾರ್ಯಾರೋ ಫೋಟೋ ತೆಗೆಸ್ಕೊತಾರೆ ಅಂತಾರ ಅವರು ಜಮೀರ್ ಅಹಮದ್ ಖಾನ್ ಅವರು. ಸರ್ ಒಂದು ಫೋಟೋ ತೆಗೆಸ್ಕೊಂಡ್ರೆ ಹೇಳ್ಬೋದು, ಆದರೆ 15 ವರ್ಷದಿಂದ ಹಜ್ ಯಾತ್ರೆ
ಆಮೇಲೆ ಆಮೇಲೆ ಎಲ್ಲ ಬರ್ತ್ಡೇಗಳಿಗೆ ಆತನೇ ಆಯೋಜನೆ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಇದೆ ಸರ್. ಬರ್ತ್ಡೇ ಕೂಡ ಆತನೇ ಆಯೋಜನೆ ಮಾಡಿದಾನೆ. ಹೌದು ಸರ್, ಹಿ ಹ್ಯಾಸ್ ಸ್ಪೆಂಡ್ ದ ಮನಿ. ಇಮ್ತಿಯಾಜ್ ಖಾತ್ರಿ ಅವರ ಒಂದು ನೆಟ್ವರ್ಕ್ ಇಂದ ಸಂಜಯ್ ದತ್ ಅನ್ನ ಯಾಕೆ ಖರ್ಚು ಮಾಡ್ತಾನ ಅವನು ಯಾಕೆ ಚಾಮರಾಜಪೇಟೆ ಶಾಸಕರ ಬರ್ಡೇ ಪಾರ್ಟಿ ಅರೇಂಜ್ ಮಾಡಬೇಕು? ಸರ್ ಇದರಲ್ಲಿ ಎರಡಿದೆ. ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್. ಒಂದು ಪ್ರೊಟೆಕ್ಷನ್ ಇರ್ಬೋದು, ಎರಡನೇದು ಅವ್ರು ಅದ್ರಲ್ಲಿ ಭಾಗಿಯಾಗಿರ್ಬೋದು. ಅದು ನನಗೆ ಗೊತ್ತಿಲ್ಲ. ಆ ವಿಷಯ ಪೊಲೀಸರೇ ತನಿಖೆ ಮಾಡ್ಬೇಕು ಹೊರತು ನಾನ್ ತನಿಖೆ ಮಾಡಕ್ಕಾಗಲ್ಲ. ಓಕೆ, ನೀವು ಪ್ರೂವ್ ಮಾಡೋದು ಸಂಪರ್ಕ ಇದೆ ಆರೋಪಿಯ ಜೊತೆ ಅನ್ನೋದನ್ನ? ಹೌದು ಸರ್, ಅಷ್ಟು ನಾನು ಪ್ರೂವ್ ಮಾಡಬಲ್ಲೆ. ಓಕೆ, ಪೊಲೀಸರು ಕನ್ವಿನ್ಸ್ ಆಗುವಂತಹ ದಾಖಲೆಗಳನ್ನ ಕೊಡ್ತೀರಾ ಸರ್? ಸರ್, ವೆರಿ ವೆರಿ ಕನ್ವಿನ್ಸಿಂಗ್ ಡಿಫೈನಿಂಗ್ ಡಾಕ್ಯುಮೆಂಟ್ ಟು ಪ್ರೂವ್ ದಟ್ ಜಮೀರ್ ಅಹಮದ್ ವಾಸ್ ದೇರ್ ಆನ್ June 8, 9, 10th. ನಾನು ಹಾನೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರು. ಸರ್ಕಾರಕ್ಕೆ ಇನ್ನೊಂದು ಮಾರ್ಗವಾಗಿ ಆದಾಯವನ್ನು ಬರ್ಸ್ಕೊಡ್ತಾ ಇದ್ದೀನಿ. ಅದು ಜಮೀರ್ ಅವರ ಆಸ್ತಿಯನ್ನ ಸರ್ಕಾರಕ್ಕೆ ಬರ್ಸ್ಕೊಡ್ತಾ ಇದ್ದೀನಿ. ಇದು ಒಂದು ದೇಶ ಸೇವೆ ಅಂತಾನೆ ಪರಿಗಣಿಸಿ ಸರ್ಕಾರಕ್ಕೆ ಒಂದು ದುಡಿಮೆ ಮಾಡ್ಕೊಡ್ತಾ ಇದ್ದೀನಿ ಸರ್ ನಾನು. ಸರ್, ಜಮೀರ್ ಅಹಮದ್ ಖಾನ್ ಅಷ್ಟೇ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಒಂದು ವೇಳೆ ತಪ್ಪು ಮಾಡಿದ್ರೆ? ಸರ್, ಅವರು ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ, ಜನರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಒಂದೇ ಫ್ಲೈಟ್ ಅಲ್ಲಿ ಹೋಗಿದ್ನ, ಒಂದೇ ಹೋಟೆಲ್ ಹೋಗಿದ್ನ ಅಂತೆಲ್ಲ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅವರು ಮೇನ್ ಪಾಯಿಂಟ್, ಮೇನ್ ಅಜೆಂಡಾ, ದಿ ಕೋರ್ ಫೋಕಸ್ ಏನಿದೆ ಅದನ್ನ ಅವರು ಚೇಂಜ್ ಮಾಡ್ತಾ ಇದ್ದಾರೆ ಸರ್. ದ ಕೋರ್ ಫೋಕಸ್ ಈಸ್ ಅಬೌಟ್ ಜಮೀರ್ ಅಹಮದ್ ಅಂಡ್ ಶೇಖ್ ಫೈಜುಲ್ಲಾ. ಇದೇನ್ ಲಿಂಕ್ ಇದೆ ಇದನ್ನ ಭೇದಿಸ್ಬೇಕು ಸರ್. ಇದನ್ನ ಭೇದಿಸಿದ್ರೆ ಕರ್ನಾಟಕದ ಡ್ರಗ್ ಲಿಂಕಿಗೂ ಮತ್ತು ಕೆಸಿನೋ ಲಿಂಕಿಗೂ ಒಂದು ಹೊಸ ಆಯಾಮ ಮತ್ತು ಒಂದು ಹೊಸ ವೇದಿಕೆ ಸಿದ್ಧವಾಗುತ್ತೆ ಸರ್. ಸೊ ಬೇಸಿಕಲಿ ನೀವು ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ 4ನೇ ತಾರೀಕು ಸಂಜೆ 5 ಗಂಟೆಗೆ ಏನು ಸ್ಫೋಟಕ ಹೇಳಿಕೆ ನೀಡಿದ್ರೋ ಅದಕ್ಕೆ ಈಗಲೂ ಬದ್ಧರಾಗಿದ್ದೀರಿ? ಸರ್, ಈಗಲೂ ಬದ್ಧವಾಗಿದ್ದೇನೆ. ಓಕೆ, ಖಂಡಿತವಾಗ್ಲೂ ಬದ್ಧವಾಗಿದ್ದೇನೆ. ಸೆಪ್ಟೆಂಬರ್ 4 ಶುಕ್ರವಾರ 5:40ಕ್ಕೆ ನಿಮ್ಮ ವಾಹಿನಿಯಲ್ಲೇ ನಾನು ಜಮೀರ್ ಅಹಮದ್ ಅವರು ಕೊಲಂಬೋದಲ್ಲಿದ್ರು ಅಂತ ನಾನು ಇಡೀ ಕರ್ನಾಟಕದ ಜನತೆಗೆ ಬ್ರೇಕ್ ಮಾಡಿದೆ. ಹೌದು, ಅದಕ್ಕೆ ಪೂರಕವಾಗಿ ನನ್ನಲ್ಲಿರ್ತಕ್ಕಂಥ ದಾಖಲೆಗಳನ್ನ CCB ಅವರು ಕರೆದಿದ್ದಾರೆ. ಓಕೆ, ನಾನು ಇನ್ ಎನಿ ಮೂಮೆಂಟ್ CCB ರೀಚ್ ಆಗ್ತೀನಿ ಸರ್. ನಾನು ರೀಚ್ ಆಗಿ ನಾನು ಹೇಗೆ ಏನಕ್ಕೆ ಹೇಳಿದೆ ವಿಷಯ ಅನ್ನೋದನ್ನ ನಾನು ಅವ್ರಿಗೆ ಮನದಟ್ಟು ಮಾಡ್ಕೊಡ್ತೀನಿ. ಓಕೆ, ಸೊ ಬೇಸಿಕಲಿ ನಿಮ್ಮ ಹತ್ರ ಇರೋ ಫೈಲ್ನಲ್ಲಿ ಜಮೀರ್ ಅಹಮದ್ 2019 ಜೂನ್ 8, 9, 10ಕ್ಕೆ ಕೊಲಂಬೋದ ಬ್ಯಾಲೀಸ್ ಕ್ಯಾಸಿನೋದಲ್ಲಿ ಇದ್ರು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ದಾಖಲೆಗಳಿದೆ. ಹೌದು ಸರ್, ಖಂಡಿತವಾಗಿಯೂ. ಜೊತೆಗೆ ಶೇಖ್ ಫೈಜುಲ್ಲಾ ಇದ್ದಿದ್ದನ್ನು ಪ್ರೂವ್ ಮಾಡ್ತೀರಾ ಅಥವಾ ಜಮೀರ್ ಅಹಮದ್ ಇದ್ರು ಉಳಿದಿದ್ದು ನೀವು ತನಿಖೆ ಮಾಡಿಕೊಳ್ಳಿ ಅಂತೀರಾ? ಇಲ್ಲ ಸರ್, ಶೇಖ್ ಫೈಜುಲ್ಲಾ ಬಗ್ಗೆನೂ ಆದಷ್ಟು ಮಾಹಿತಿಗಳನ್ನು ಕೊಡ್ತೇನೆ. 2017ರಲ್ಲಿ ಒಂದು ಪಂಚತಾರ ಹೋಟೆಲ್ ಅಲ್ಲಿ ನಮ್ಮ ವಿಧಾನಸೌಧ ಹತ್ತಿರದಲ್ಲೇ ಒಂದು ಬರ್ಡೇ ಪಾರ್ಟಿ ಆಗಿತ್ತು. ಅದ್ರ ಬಗ್ಗೆನೂ ಸ್ವಲ್ಪ ನನ್ನ ಹತ್ರ ಮಾಹಿತಿ ಬಂದಿದೆ. ಅದ್ರ ಬಗ್ಗೆನೂ ನಾನು ಇವತ್ತು ಉಲ್ಲೇಖ ಮಾಡ್ತೇನೆ ಸರ್. ಓಕೆ, ಅದರ ಜೊತೆಗೆ ಡ್ರಗ್ಸ್ ಮಾಫಿಯಾದ ವಿರುದ್ಧ ಕೂಡ ಮೊದಲಿಗೆ ಧ್ವನಿ ಎತ್ತಿದ್ರಿ ತಾವು. ಇಂದ್ರಜಿತ್ ಲಂಕೇಶ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಕ್ಕೆ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗೋದಕ್ಕೆ ಸಾಧ್ಯ ಆಯ್ತು. ಖಂಡಿತ ಅದನ್ನ ಭೇದಿಸೋದಕ್ಕೆ ಸಹಕಾರಿಯಾಗುವಂತ ಏನಾದರೂ ದಾಖಲೆಗಳು, ಎವಿಡೆನ್ಸ್ಗಳನ್ನ ಕೊಡ್ತೀರಾ? ಸರ್, ನಾನು ಚಿತ್ರರಂಗದಲ್ಲಿ ಪಾಪದ ದುಡ್ಡು ಅನ್ನೋ ಬಗ್ಗೆ ಒಂದು ಅಂಕಣ ಬರೆದಿದ್ದೀನಿ ಸರ್. ಆ ಅಂಕಣದ ಹೈಲೈಟ್ಸ್ ಅನ್ನ ಇವತ್ತು ನಾನು ಪೊಲೀಸ್ಗೆ ಮನದಟ್ಟು ಮಾಡಿಕೊಟ್ಟು, ಸರ್ ಈ ತರ ಬಿಸ್ನೆಸ್ ಆಗುತ್ತೆ, ಈ ತರ ಬಿಸ್ನೆಸ್ ಸ್ಟ್ರಕ್ಚರ್ ಇದೆ, ಈ ದೃಷ್ಟಿಯಲ್ಲೂ ಇದೆಲ್ಲ ಅಕೌಂಟಿಂಗ್ ಚೆಕ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಮನದಟ್ಟು ಮಾಡ್ಕೊಡ್ತಾ ಇದ್ದೀನಿ ಸರ್. ಈಗ ಪ್ಯಾರಲಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದಾರೆ ನಿಮ್ಮ ವಿರುದ್ಧ. 2ನೇ FIR ಸರ್, ಇದು ಮೊದಲನೇ FIR? ಇಲ್ಲ, ಮೊದಲನೇ FIR. ನಿನ್ನೆ FIR ಬಗ್ಗೆನೇ ಮಾತಾಡ್ತಿರೋದು. ಅದು ಚಾಮರಾಜಪೇಟೆಯಲ್ಲಿ ಆಗಿರೋದು. ಓಕೆ, ಅದಕ್ಕೆ ನಮ್ಮ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಸರ್. ನಾನೇನೋ ಫ್ಯಾಬ್ರಿಕೇಶನ್ ಮಾಡಿದ್ದೀನಿ ಅಂತ. ನಾನು ಯಾವ ಫ್ಯಾಬ್ರಿಕೇಶನ್ ಮಾಡಿಲ್ಲ ಸರ್. ಇಟ್ ಇಸ್ ಓನ್ಲಿ ಅ ಡಾಕ್ಯುಮೆಂಟ್ ವಿಚ್ ಇಸ್ ಅವೈಲಬಲ್ ಇನ್ ದ ಪಬ್ಲಿಕ್ ಡೊಮೇನ್. ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ, ಅವರೊಬ್ರು ಚುನಾಯಿತ ಪ್ರತಿನಿಧಿ ಅಂತ ಅವ್ರು ಮರ್ತೋಗ್ತಾ ಇದ್ದಾರೆ. ಪ್ರತಿ ಸಲ ನನ್ನ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ನನ್ನ ಕಾಂಜಿ ಪಿಂಜಿ ಅಂತಾರೆ. ಕಾಂಜಿ ಪಿಂಜಿ ಅನ್ನೋರು ಪ್ರಶ್ನೆ ಮಾಡಬಾರ್ದು ಅಂತ ಇದೆಯಾ ಸರ್? ಐ ಕಮ್ ಫ್ರಮ್ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ನಾನು ಅದು ಪ್ರಶ್ನೆ ಮಾಡಬಾರ್ದಾ? ಅವರು ಚುನಾಯಿತ ಪ್ರತಿನಿಧಿ, ಅವರು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಂದು ಮೆಂಬರ್ ಆಗಿರ್ತಾರೆ. ಹಿ ಈಸ್ ಆನ್ಸರಬಲ್ ಟು ದಿ ಗೌರ್ಮೆಂಟ್ ಅಂಡ್ ದಿ ಪಬ್ಲಿಕ್ ಇನ್ ಲಾರ್ಜ್. ಸೊ ನಾನು ಕೇಳುವ ಪ್ರಶ್ನೆದಲ್ಲಿ ಏನಾದ್ರು ತಪ್ಪಿದೆಯಾ ಸರ್? ಅವರ ಗ್ಯಾಮ್ಲಿಂಗ್ ಅಲ್ಲಿ ಇರ್ತಕ್ಕಂಥ ಅವರ ನಿಲುವೇನು, ಯುವಕರಿಗೆ ಸಂದೇಶ ಏನು, ಜೂನ್ 8, 9, 10 ಅವರಲ್ಲಿದ್ರು ಏನ್ ಮಾಡಿದ್ರು, ಇಷ್ಟೇ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇದನ್ನ ಭೇದಿಸಿದ್ರೆ ನಮ್ಮ ಡ್ರಗ್ ಮಾಫಿಯಾಗೆ ಎಲ್ಲಿಂದ ಫಂಡ್ ಬರುತ್ತೆ, ಏನ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ಬೋದು ಸರ್. ಈಗ ನಿಮ್ಮ ಮೇಲೆ ದಾಖಲಾಗಿರುವ FIR ಗೆ ಸಂಬಂಧಪಟ್ಟಂತೆ ಪೊಲೀಸರು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ಮನ್ನ? ಇಲ್ಲ ಸರ್, ಮಾಡಿಲ್ಲ. ನನಗೆ ಯಾವುದೇ ತರದ ಒಂದು ಮಾಹಿತಿನೂ ಬಂದಿಲ್ಲ, ಯಾವುದೇ ತರದ ಒಂದು ಇದು ಬಂದಿಲ್ಲ ಸರ್ ನನಗೆ. ತಾವು ಆಂಟಿಸಿಪೇಟರಿ ಬೇಲಿಗೆ ಅಪ್ಲಿಕೇಶನ್ ಹಾಕಿಕೊಳ್ಳೋದು ಮತ್ತು ಕಾನೂನಿನ ರಕ್ಷಣೆ ಪಡೆಯೋದೇನಾದ್ರೂ ಪ್ರಾಸೆಸ್ ನಲ್ಲಿ ಇದ್ದೀರಾ?
ಸರ್ ಹಿರಿಯ ವಕೀಲರು ಅವ್ರು ಏನ್ ಹೇಳ್ತಾರೆ ಏನೋ ನನಗೆ ಸಲಹೆ ಕೊಡ್ತಾರೆ ಹಾಗೆ ಮಾಡ್ತೀನಿ. ಓಕೆ ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೆಲವೇ ಕ್ಷಣಗಳಲ್ಲಿ ಪ್ರಶಾಂತ್ ಸಂಬರ್ಗಿ CCB ಕಚೇರಿಗೆ ರೀಚ್ ಆಗ್ತಾರೆ. CCB ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ.